ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ವಿಡಿಯೋದಲ್ಲಿ ನಾವು ಏನು ಹಾರ್ಡ್ ಸರ್ಫೇಸ್ ಮಾಡಲಿಂಗ್ ನೋಡಿದ್ವಿ ಮಾಯಾದಲ್ಲಿ. ಸೊ ಅದೇ ಸೇಮ್ ಎಕ್ಸಾಂಪಲ್ಸ್ನ ನಾವು ಒಂದ್ಸಲ ಬ್ಲೆಂಡರ್ನಲ್ಲಿ ಕೂಡ ಮಾಡಿ ನೋಡೋಣ. ಸೊ ಬ್ಲೆಂಡರ್ನಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲನೇ ಎಕ್ಸಾಂಪಲ್ ಇಲ್ಲಿದೆ. ಸೊ ಇದನ್ನು ಫಸ್ಟ್ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಮೊದಲನೇದಾಗಿ ಒಂದು ಸಿಲಿಂಡರ್ನ ಕ್ರಿಯೇಟ್ ಮಾಡಿ. ಸೊ ಸಿಲಿಂಡರ್ ಕ್ರಿಯೇಟ್ ಮಾಡ್ತಾ ಇದ್ದ ಹಾಗೆ ಸೊ ಅದರ ನಂಬರ್ ಆಫ್ ವರ್ಟೈಸಸ್ನ ಸೆಗ್ಮೆಂಟ್ಸ್ನ ನಾವು 16ಗೆ ಸೆಟ್ ಮಾಡ್ಕೊಳ್ಳೋಣ. ಸೊ ಒಂದು ಸಿಲಿಂಡರ್ ಕ್ರಿಯೇಟ್ ಆಗಿದೆ. SZ ಸ್ಕೇಲ್ ಮಾಡ್ಕೊಳ್ಳೋಣ. ಓಕೆ, ಸೊ ಒಂದು ಕ್ಯೂಬನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈಗ ಸಿಲಿಂಡರ್ಗೆ ಬೂಲಿಯನ್ ಮಾಡಿಫೈರ್ನ ಅಪ್ಲೈ ಮಾಡಿ, ಆಬ್ಜೆಕ್ಟನ್ನು ಈ ಕ್ಯೂಬನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ. ಸೊ ಕ್ಯೂಬನ್ನು ದೂರ ಮೂವ್ ಮಾಡ್ಕೋಬೋದು. ಓಕೆ, ಸೊ ಈಗ ಸಿಲಿಂಡರ್ನಲ್ಲಿ ಬೆಟರ್ ಸೆಗ್ಮೆಂಟ್ಸ್ ಎಡ್ಜಸ್ ಕಾಣೋ ಹಾಗೆ, ವೈರ್ ಫ್ರೇಮ್ ಕಾಣೋ ಹಾಗೆ ಆನ್ ಇಟ್ಕೊಳ್ಳಿ. ಟ್ಯಾಬ್ ಎಡಿಟ್ ಮೋಡಿಗೆ ಹೋಗಿ. ಸೊ ನಮಗೆ ಎಲ್ಲೆಲ್ಲಿ ಎಡ್ಜಸ್ ಬೇಕೋ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಏನಂದರೆ ಮಾಯಾದಲ್ಲಿ ಇಲ್ಲಿ ಕ್ಯಾಪ್ ಸೆಗ್ಮೆಂಟ್ಸ್ ಅಂತ ಮುಂಚೆನೇ ಕ್ರಿಯೇಟ್ ಆಗಿರುತ್ತೆ, ಇದರಲ್ಲಿ ಅದಾಗಿರಲ್ಲ. ಸೊ ಹಾಗೆ ಈ ಎಡ್ಜಸ್ ಕ್ರಿಯೇಟ್ ಆಗಿಲ್ಲ. ಸೊ ಇದನ್ನು ನಾವು ಮ್ಯಾನ್ಯಲ್ ಆಗಿ ಮಾಡ್ಕೋಬೋದು. ಓಕೆ, ಸೊ 4 ಕಾರ್ನರ್ಸ್ ಈಗ ಕನೆಕ್ಟ್ ಆಗಿದೆ. ಅದೇ ಥರ ಮಧ್ಯದ ಎಡ್ಜಸ್ ಕೂಡ ಇಲ್ಲಿಂದ ಇಲ್ಲಿ ಕೂಡ ಕನೆಕ್ಟ್ ಆಗಬೇಕಾಗತ್ತೆ. ಸೊ ಅದಕ್ಕೆ ಮತ್ತೆ ಕೆ ತಗೊಳ್ಳಿ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಕೊಡಿ, ಸೆಕೆಂಡ್ ಪಾಯಿಂಟ್ ಇಲ್ಲಿ ಕೊಡುವಾಗ ಶಿಫ್ಟ್ ಅಂತ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಆಗ ಮಿಡ್ ಪಾಯಿಂಟ್ ತಗೊಳುತ್ತೆ ಕರೆಕ್ಟಾಗಿ. ಎಂಟರ್. ಸೊ ಇಲ್ಲೂ ಸೇಮ್. ಓಕೆ, ಸೊ ಈಗ ಇದನ್ನ ಕನೆಕ್ಟ್ ಮಾಡೋಣ. ಸೊ ಇಲ್ಲಿ ಕಂಟ್ರೋಲ್ R ಅಂತ ತಗೊಳ್ಳಿ. ಸೊ ಇಲ್ಲಿ ಕೂಡ ಎನಿವೇ ಮಿಡ್ ಪಾಯಿಂಟ್ ಬರುತ್ತೆ. ಎಂಟರ್. ಹಾಗೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ ವಿತ್ ನೈಫ್ ಟೂಲ್. ಇದನ್ನು ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಅಗೇನ್ ಕಂಟ್ರೋಲ್ R. ಸೊ ಎಲ್ಲ ಕಡೆಯಿಂದ ಕರೆಕ್ಟಾಗಿ ಕನೆಕ್ಟ್ ಆಗಿದೆ. ಒಂದ್ಸಲ ಕಂಟ್ರೋಲ್ 3 ಅಂತ ಪ್ರೆಸ್ ಮಾಡಿ ಸ್ಮೂತ್ನೆಸ್ ಮೋಡ್ಗೆ ಹೋಗಿ ನೋಡಿ. ನಮಗೆ ಈ ಕೆಳಗಡೆ ಫೇಸ್ ಬೇಡ. ಓಕೆ, ಸೊ ಈ ಕೆಳಗಡೆ ಫೇಸ್ನ ಸೆಲೆಕ್ಟ್ ಮಾಡಿ ಫೇಸ್ ಅಂತ ಅದನ್ನು ಡಿಲೀಟ್ ಮಾಡಿ. ಓಕೆ, ಮತ್ತೆ ಎಡಿಟ್ ಮೋಡಿಗೆ ಬಂದು ಎಡ್ಜಸ್ ಮೋಡಿಗೆ ಬಂದು ಸೊ ಎಲ್ಲಿ ನಮಗೆ ಬೆವೆಲ್ ಬೇಕೋ, ಸ್ಮೂತ್ನೆಸ್ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ. ಓಕೆ, ಸೊ ವಿತ್ ಆಲ್ಟ್ ಈ ಕಂಪ್ಲೀಟ್ ಎಡ್ಜಸ್, ವಿತ್ ಆಲ್ಟ್ ಶಿಫ್ಟ್ ಇದು. ಓಕೆ, ಸೊ ವಿತ್ ಶಿಫ್ಟ್ ಇದೊಂದು ಎಡ್ಜ್, ಈ ಎಡ್ಜ್ ಮತ್ತು ಇದು. ಓಕೆ, ಸೊ ಇಷ್ಟು ಎಡ್ಜಸ್ಗಳನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ B ಕೊಡಿ. ಸೊ ಕೊಟ್ಟ ಮೇಲೆ ಇಮಿಡಿಯೇಟ್ ಆಗಿ ಇಲ್ಲಿ ಕೆಳಗಡೆ ಬಂದು ವ್ಯಾಲ್ಯೂಸ್ನ ಚೇಂಜ್ ಮಾಡಿ. ಸೆಗ್ಮೆಂಟ್ಸ್ನ 2 ಅಂತ ಇಡಿ. ಈ 0.03 ಇದೆ, 0.03. ಓಕೆ, ಸೊ 0.03 ಇಲ್ಲಿ ಕರೆಕ್ಟ್ ಆಗಿದೆ. ಓಕೆ ಸ್ನೇಹಿತರೆ, ಇಲ್ಲಿ ಬೆವೆಲ್ ನೋಡಿ ಯಾವ ಥರ ಅಪ್ಲೈ ಆಗಿದೆ. ಸೊ ಇಲ್ಲೊಂದು ಕಡಿಮೆ ಇದೆ, ಇಲ್ಲೊಂದು ಜಾಸ್ತಿ ಇದೆ. ಟ್ರಾನ್ಸ್ಫಾರ್ಮೇಷನ್ಸ್ ಅಪ್ಲೈ ಮಾಡಿಲ್ಲ, ಸೊ ಹಾಗೆ ಈ ಥರ ಬಂದಿದೆ ಅನ್ಸುತ್ತೆ. ಸೊ ಬೆಟರ್ ಅಂಡು ಮಾಡಿ ಕಂಟ್ರೋಲ್ Z. ಟ್ಯಾಬ್ ಹೊರಗಡೆ ಬಂದು ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ A ಆಲ್ ಟ್ರಾನ್ಸ್ಫಾರ್ಮ್ಸ್ ಅಂತ ಅಪ್ಲೈ ಮಾಡೋಣ. ಮತ್ತೆ ಸೆಲೆಕ್ಟ್ ಮಾಡಿ ಟ್ಯಾಬ್ ಅಂತ ಬಂದರೆ ಸೊ ಸೆಲೆಕ್ಷನ್ ಕರೆಕ್ಟಾಗಿ ರೆಡಿ ಇದೆ. ಸೊ ಈಗ ಕಂಟ್ರೋಲ್ B ಕೊಡಿ. ಸೆಗ್ಮೆಂಟ್ಸ್ 2 ಇದೆ, ಇಲ್ಲಿ 0.03 ಇರಲಿ. ಓಕೆ, ಈಗ ನೋಡಿ ಕರೆಕ್ಟಾಗಿ ಅಪ್ಲೈ ಆಗಿದೆ ಬೆವೆಲ್. ಸೊ ಈಗ ನಮ್ಮ ಎಡ್ಜಸ್ ವರ್ಕ್. ಸೊ ಈ 2 ಎಡ್ಜಸ್ ಏನಿದೆ, ಆ ಕಡೆ ಈ ಕಡೆ ಇರುವಂಥ ಎಡ್ಜಸ್ ಏನಿದೆ, ಇವುಗಳನ್ನು ಈ 2 ವರ್ಟೈಸಸ್ಗಳಿಗೆ ನಾವು ಕನೆಕ್ಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ಮತ್ತೆ ಕೆ ಅಂತ ತಗೊಳ್ಳಿ. ಇಲ್ಲಿ ಒಂದು ಎಡ್ಜ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಗೇನ್ ಕೆ, ಇಲ್ಲೊಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ಅಗೇನ್ ಕೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈಗ ಈ 2 ಎಡ್ಜಸ್ ಏನಿದೆ 2 ಅಂತ ಪ್ರೆಸ್ ಮಾಡಿ ವಿತ್ ಆಲ್ಟ್ ಇದನ್ನು ಮತ್ತೆ ವಿತ್ ಆಲ್ಟ್ ಶಿಫ್ಟ್ ಇದನ್ನು ಈ 2ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಡಿಸಾಲ್ವ್ ಎಡ್ಜಸ್. ಓಕೆ, ಸೊ ಈಗ ನೀವು ನೋಡ್ಬೋದು ಅಲ್ಲೊಂದು ನೀಟಾದ ಎಡ್ಜಸ್ ಇದಾಗಿದೆ. ಬಟ್ ವರ್ಟೆಕ್ಸ್ ಮೋಡಿಗೆ ಬಂದು ನೋಡಿದ್ರೆ ಸೊ ಅದು ಸ್ಟ್ರೈಟ್ ಆಗಿರಲ್ಲ. ಸೊ ನಮಗೆ ಇದು ಸ್ಟ್ರೈಟ್ ಆಗಿರಬೇಕು. ಓಕೆ, ಸೊ ಅದಕ್ಕೆ ಏನು ಮಾಡಿ, ಇಲ್ಲಿ ಮೇಲ್ಗಡೆ ಸ್ನ್ಯಾಪಿಂಗ್ ವರ್ಟೆಕ್ಸ್ ಮೋಡಿಗೆ ಇಟ್ಕೊಳ್ಳಿ. ಓಕೆ, ಸ್ನ್ಯಾಪ್ ಆನ್ ಮಾಡೋದೇನು ಬೇಡ, ವಿತ್ ಕಂಟ್ರೋಲ್ ನಾವು ಅದನ್ನು ಆನ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡಿ ವರ್ಟೆಕ್ಸ್ನ X ಅಲ್ಲ, ಇಲ್ಲಿ Y, GY ಅಂತ ಪ್ರೆಸ್ ಮಾಡಿದಾಗ ಅದು ಮೂವ್ ಆಗ್ತಾ ಇರುತ್ತಲ್ಲ, ಆಗ ವಿತ್ ಕಂಟ್ರೋಲ್ ಜಸ್ಟ್ ಕಂಟ್ರೋಲ್ನ ಪ್ರೆಸ್ ಮಾಡಿ ಇಟ್ಕೊಂಡು ಕರ್ಸರ್ನ ಇಲ್ಲಿ ತೊಗೊಂಡ್ಬನ್ನಿ. ಓಕೆ, ಕ್ಲಿಕ್ ಮಾಡೋದು ಬೇಡ, ಜಸ್ಟ್ ಇಲ್ಲಿ ತೊಗೊಂಡ್ಬನ್ನಿ, ಅದು ಸ್ನ್ಯಾಪ್ ಆಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ GY ಮೂವ್ ಮಾಡ್ತಾ ಇರಬೇಕಾದ್ರೆ ವಿತ್ ಕಂಟ್ರೋಲ್ ಕರ್ಸರ್ ಇಲ್ಲಿ ಹತ್ರ ಬಂದರೆ ಅದು ಸ್ನ್ಯಾಪ್ ಆಗುತ್ತೆ. ಅದೇ ಥರ
ಜಿ ಎಕ್ಸ್ ಇಲ್ಲಿಗ ವಿತ್ ಕಂಟ್ರೋಲ್, ಜಿ ಎಕ್ಸ್ ವಿತ್ ಕಂಟ್ರೋಲ್. ಓಕೆ, ಸೊ ಈಗ ಅದೇ ಥರ ಇದರ ಹೈಟ್ ಕೂಡ ಇದು ಒಂದೇ ಹೈಟಲ್ಲಿ ಇದ್ದರೆ ಒಳ್ಳೆಯದು ಇದು. ಸೊ ಜಿ ಝೆಡ್ ವಿತ್ ಕಂಟ್ರೋಲ್. ಓಕೆ, ಸೊ ಈಗ ಒಂದು ನೀಟಾದ ಎಡ್ಜ್ ಫ್ಲೋ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಈಗ ನೀವು ವಿತ್ ಕೆ ಅಗೇನ್ ಈ ಎರಡು ವರ್ಟೆಕ್ಸ್ಗಳನ್ನು ಕನೆಕ್ಟ್ ಮಾಡ್ಕೋಬೋದು, ರೈಟ್. ಸೊ ಇವಾಗ ಇದಕ್ಕೆ ಕಂಟ್ರೋಲ್ 3 ಅಂತ ಪ್ರೆಸ್ ಮಾಡಿ ಶೇಡ್ ಸ್ಮೂತ್ ಅಂತ ಕೊಟ್ಟು ನೋಡಿ. ಸೊ ಒಂದು ನೀಟಾದ ಸ್ಮೂತ್ ಎಡ್ಜಸ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಈಗ ಎರಡನೇದಾಗಿ ಸ್ನೇಹಿತರೆ ಈ ಒಂದು ಮಾಡೆಲ್ನ ಈಗ ಬ್ಲೆಂಡರ್ನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ಒಂದು ಸಿಲಿಂಡರ್ನ ತಗೋತೀನಿ. ಸೊ ಆ ಸಿಲಿಂಡರಿನ ವರ್ಟೈಸಸ್ 20 ಇರಲಿ, ನಂಬರ್ ಆಫ್ ಎಡ್ಜಸ್. ಸೊ ಈಗ ಫಸ್ಟ್ ಮೇಲ್ಗಡೆ ಈ ಒಳಗಡೆ ಶೇಪನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಈ ಒಳಗಡೆಯ ಶೇಪ್ ಏನಿದೆ ಸೊ ಇದನ್ನು ಮೊದಲು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಈ ಫೇಸನ್ನು ಸೆಲೆಕ್ಟ್ ಮಾಡಿ, ಅದಕ್ಕಿಂತ ಮುಂಚೆ ಇದನ್ನು ಸೆಲೆಕ್ಟ್ ಮಾಡಿ ಒಂದ್ಸಲ ಕಂಟ್ರೋಲ್ ಎ ಅಂತ ಟ್ರಾನ್ಸ್ಫಾರ್ಮ್ಸ್ ಕೊಡಿ. ಇದನ್ನು ಟ್ರಾನ್ಸ್ಫಾರ್ಮೇಷನ್ಸ್ ಅಪ್ಲೈ ಮಾಡಿ, ಸೊ ದ್ಯಾಟ್ ನಾವು ಯಾವುದೇ ಇನ್ಸೆಟ್ ಅಥವಾ ಬೆವೆಲ್ ಅಪ್ಲೈ ಮಾಡಿದರೆ ಅದು ಕರೆಕ್ಟಾಗಿ ಅಪ್ಲೈ ಆಗಲಿ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಮೋಡಿಗೆ ಹೋಗಿ ಫೇಸನ್ನು ಸೆಲೆಕ್ಟ್ ಮಾಡಿದ್ದೀನಿ, ಇನ್ಸೆಟ್ ಮಾಡಿ ಐ ಅಂತ ಪ್ರೆಸ್ ಮಾಡಿ. ಸೊ ಒಂದು ಇಷ್ಟೆಲ್ಲಿ. ಓಕೆ, ಸೊ ಅನಂತರ ಇ ಅಂತ ಪ್ರೆಸ್ ಮಾಡಿ ಸ್ವಲ್ಪ ಕೆಳಗಡೆ ಎಕ್ಸ್ಟ್ರೂಡ್ ಮಾಡಿ. ಸೊ ಅದಾದಮೇಲೆ ಮತ್ತೆ ಐ ಅಂತ ಪ್ರೆಸ್ ಮಾಡಿ ಸ್ವಲ್ಪ ಒಳಗಡೆ ಎಕ್ಸ್ಟ್ರೂಡ್ ಮಾಡಿ. ಈ ಥರ ಮತ್ತೊಂದು ಸಲ ಐ ಅಂತ ಪ್ರೆಸ್ ಮಾಡಿ ಒಂದು ಇಷ್ಟು ಒಳಗಡೆ ಎಕ್ಸ್ಟ್ರೂಡ್ ಮಾಡಿ, ಅದನ್ನು ಜಿ ಝೆಡ್ ಅಂತ ಕೆಳಗಡೆ ಮೂವ್ ಮಾಡಿ. ಈ ಥರ ಮತ್ತೆ ಐ ಅಂತ ಪ್ರೆಸ್ ಮಾಡಿ ಒಳಗಡೆ ಇಷ್ಟು ಎಕ್ಸ್ಟ್ರೂಡ್ ಮಾಡಿ, ಜಿ ಝೆಡ್ ಮೇಲ್ಗಡೆ ಮೂವ್ ಮಾಡಿ. ಇದನ್ನು ಮತ್ತೆ ಐ ಅಂತ ಪ್ರೆಸ್ ಮಾಡಿ ಮಧ್ಯದಲ್ಲಿ ಇಷ್ಟು ಒಂದು ಸರ್ಕಲ್ ಕ್ರಿಯೇಟ್ ಮಾಡಿ, ಮತ್ತೆ ಇ ಅಂತ ಪ್ರೆಸ್ ಮಾಡಿ ಅದನ್ನು ಒಳಗಡೆ ಈ ಥರ ಎಕ್ಸ್ಟ್ರೂಡ್ ಮಾಡಿ. ಓಕೆ, ಸೊ ಈ ಒಳಗಡೆ ಪಾರ್ಟ್ ಆಯಿತು. ಈಗ ಮತ್ತೊಂದು ಸಿಲಿಂಡರ್ನ ತಗೊಳ್ಳೋಣ. ಅದರ ನಂಬರ್ ಆಫ್ ಸೆಗ್ಮೆಂಟ್ಸ್ ಎಷ್ಟಿರಬೇಕು? 8 ಇರಲಿ. 7 ಅಂತ ಪ್ರೆಸ್ ಮಾಡಿ ಟಾಪ್ ವ್ಯೂಗೆ ಹೋಗಿ. ಸೊ ವೈರ್ ಫ್ರೇಮನ್ನು ಬೆಟರ್ ಆನ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ಇದಕ್ಕೆ ಎಡಿಟ್ ಮೋಡಲ್ಲಿ ಕಂಟ್ರೋಲ್ ಆರ್, ಸೊ ಇಲ್ಲೊಂದು ಲೂಪ್ನ ಕ್ರಿಯೇಟ್ ಮಾಡಿ, ಮತ್ತು ಇದನ್ನು ಕರೆಕ್ಟಾಗಿ ಇದ್ರ ಮೇಲೆ ಸ್ನ್ಯಾಪ್ ಮಾಡಿ, ಈ ಪಾಯಿಂಟ್ ಮೇಲೆ. ಸೊ ಅದಕ್ಕೆ ಸ್ನ್ಯಾಪ್ ಆನ್ ಮಾಡ್ಕೊಳ್ಳಿ, ವರ್ಟೆಕ್ಸ್ ಅಂತ ಇರಲಿ, ಇಲ್ಲಿ ಆ್ಯಕ್ಟಿವ್ ಅಂತ ಇರಲಿ. ಡಿಫಾಲ್ಟಾಗಿ ಕ್ಲೋಸೆಸ್ಟ್ ಅಂತ ಇರುತ್ತೆ, ಅದು ಬೇಡ, ಆ್ಯಕ್ಟಿವ್ ಅಂತ ಇಟ್ಕೊಳ್ಳಿ. ಸೊ ಹಾಗೆ ಏನಾಗುತ್ತೆ, ಕರೆಕ್ಟಾಗಿ ಆ್ಯಕ್ಟಿವ್ ಪಾಯಿಂಟ್, ಇದರ ಪಿವಟ್ ಪಾಯಿಂಟ್ ಕರೆಕ್ಟಾಗಿ ಇದ್ರ ಮೇಲೆ ಬರುತ್ತೆ. ಸೊ ಬಟ್ ಒಳಗಡೆ ಆ ಹೋಲಿನ ಹೈಟ್ ಒಂದಿಷ್ಟಿರಲಿ. ಸೊ ಈಗ ಈ ಮೇನ್ ಬಾಡಿ ಏನಿದೆ ಇದರಲ್ಲಿ ಕೆಲವು ಫೇಸಸ್ನ ಡಿಲೀಟ್ ಮಾಡಬೇಕಾಗಿದೆ. ಸೊ ಇಲ್ಲಿ ನಾವು 10 ಹೋಲ್ಗಳನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ದೊಡ್ಡ ಸಿಲಿಂಡರ್ ಏನಿದೆ ಅದರ ಒಂದು ಭಾಗನ ಇಟ್ಕೊಂಡು ಉಳಿದ 9 ಪಾರ್ಟ್ಸ್ನ ನಾವು ಡಿಲೀಟ್ ಮಾಡ್ತೀವಿ. ಬಟ್ ಅದನ್ನು ಮಾಡೋದಕ್ಕೆ ನಮಗೆ ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಕೆಲವು ಎಡ್ಜಸ್ ಇಲ್ಲಿ ಕ್ರಿಯೇಟ್ ಆಗಿಲ್ಲ. ಸೊ ಟಾಪಿಗೆ ಹೋದರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಯಾವುದು ಇಲ್ಲಿಂದ ಕೀ ಅಂತ ತಗೊಳ್ಳಿ, ನೈಫ್ ಟೂಲಿಂದ ಇದರಿಂದ ಇದಕ್ಕೆ ಒಂದು, ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು. ಇದು ಯಾಕೋ ಕ್ರಿಯೇಟ್ ಆಗಿಲ್ಲ, ಮತ್ತೊಂದು ಸಲ ಕ್ರಿಯೇಟ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಮತ್ತು ಇಲ್ಲಿಂದ ಇಲ್ಲಿಗೆ. ಸೊ ನಮಗೆ ಇಷ್ಟು ಫೇಸ್ಗಳು ಬೇಕು. ಮತ್ತು ಇಲ್ಲಿ ಇದೊಂದು ಮಧ್ಯದ ಬಿಟ್ಟು ಇದೆಲ್ಲ ಫೇಸಸ್ನ ಕೂಡ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಎಲ್ ಅಂತ ಸೆಲೆಕ್ಟ್ ಮಾಡಿ, ಇದಷ್ಟು ಸೆಲೆಕ್ಟ್ ಆಗುತ್ತೆ. ಇದು ಕೂಡ ವಿತ್ ಎಲ್ ಅಷ್ಟು ಸೆಲೆಕ್ಟ್ ಆಗುತ್ತೆ, ಡಿಲೀಟ್ ಮಾಡಿ. ಓಕೆ, ಸೊ ಇದೊಂದು ಪಾರ್ಟನ್ನು ಉಳಿಸ್ಕೊಂಡಿದ್ದೀವಿ.
ಈಗ ಇಲ್ಲಿ ಆ ಬೂಲಿಯನ್ ಕಟ್ಟನ್ನು ಕ್ರಿಯೇಟ್ ಮಾಡೋಣ. ಇದನ್ನು ಸೆಲೆಕ್ಟ್ ಮಾಡಿ, ಬೂಲಿಯನ್ ಅಪ್ಲೈ ಮಾಡಿ. ಸೊ ಆಬ್ಜೆಕ್ಟ್ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸಾಲ್ವರ್ ಎಕ್ಸಾಕ್ಟ್ ಬದಲು ಫಾಸ್ಟ್ ಅಂತ ಇದೆ. ಸೊ ದಟ್ ಅಲ್ಲಿ ಕೆಳಗಡೆ ಫೇಸಸ್ಗಳು ಉಳ್ಕೊಳುತ್ತೆ ಅಲ್ಲೇ. ಸೊ ಇದನ್ನು ಅಪ್ಲೈ ಮಾಡಿ, ಇದನ್ನು ದೂರ ಮೂವ್ ಮಾಡಿ. ಓಕೆ, ಸೊ ಈ ವರ್ಟೆಕ್ಸ್ನ ವಿತ್ ಶಿಫ್ಟ್ ಈ ವರ್ಟೆಕ್ಸ್ನ ಸೆಲೆಕ್ಟ್ ಮಾಡಿ, ಎಮ್ ಅಂತ ಪ್ರೆಸ್ ಮಾಡಿ, ಅಟ್ ಲಾಸ್ಟ್ ಅಂತ. ಸೊ ಅದು ಅಲ್ಲಿ ಸ್ನ್ಯಾಪ್ ಆಗುತ್ತೆ, ಇದು ಸಾರಿ ಮರ್ಜ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಮರ್ಜ್, ಮತ್ತೆ ಕೆ ಅಂತ ತಗೊಳ್ಳಿ. ಇದಕ್ಕೆ ಮತ್ತೊಂದು ಸಲ ಬೆಟರ್ ಟ್ರಾನ್ಸ್ಫಾರ್ಮೇಷನ್ಸ್ನ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿ ಈಗ ವಿತ್ ಶಿಫ್ಟ್ ಕಂಟ್ರೋಲ್ ಬಿ 0.006 ಇದೆ, 0.01 ಅಂತ ತಗೋಣ. ಸೆಗ್ಮೆಂಟ್ಸ್ 2 ಇದೆ. ಓಕೆ, ವಿತ್ ಕಂಟ್ರೋಲ್ ಪೀರಿಯಡ್ ಕೀ ಸ್ನ್ಯಾಪ್ ಆನ್ ಇರಲಿ, ಇಲ್ಲಿಗೆ ಸ್ನ್ಯಾಪ್ ಆಫ್ ಮಾಡಿ, ಅಗೇನ್ ಕಂಟ್ರೋಲ್ ಪೀರಿಯಡ್. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ ಇವಾಗ ಶಿಫ್ಟ್ ಡಿ ಅಂತ ಕಾಪಿ ಮಾಡಿ, ಆರ್ ಫಾರ್ ರೊಟೇಷನ್ ಇನ್ ಝೆಡ್ ಡೈರೆಕ್ಷನ್, ಝಿ 36 ಅಥವಾ -36 ಅಂತ ಕೊಡಿ. ಸೊ ಅದಾದಮೇಲೆ ಇದೆ ರಿಪೀಟ್ ಆಗಬೇಕು, ಅದಕ್ಕೆ ಕಂಟ್ರೋಲ್ ಆರ್ ಯೂಸ್ ಮಾಡಿ. ಕಂಟ್ರೋಲ್ ಇದನ್ನು ಬಿಡಬಾರ್ದು, ಬಿಡದೆ ಹಾಗೆ ಕಂಟ್ರೋಲ್ ಆರ್ ಶಿಫ್ಟ್ ಆರ್ ಕೊಟ್ಟರೆ ಅಷ್ಟು ಕೂಡ ಕಾಪಿ ಆಗುತ್ತೆ. 10 ಪೀಸಸ್ ಕಾಪಿ ಆಗಿದೆ. ಈಗ ಇದೆಲ್ಲವನ್ನು ಕೂಡ ಒಟ್ಟಿಗೆ ಸೆಲೆಕ್ಟ್ ಮಾಡಿ, ಇಲ್ಲ ಒಟ್ಟಿಗೆ ಸೆಲೆಕ್ಟ್ ಆಗಿದೆ ನೋಡಿ, ಕಂಟ್ರೋಲ್ ಜಿ. ಸೊ ಅದೆಲ್ಲ ಜಾಯಿನ್ ಆಗಲಿ. ಮತ್ತು ಎಡಿಟ್ ಮೋಡಿಗೆ ಹೋಗಿ, ವರ್ಟೆಕ್ಸ್ ಮೋಡಿಗೆ ಹೋಗಿ, ವೈರ್ ಫ್ರೇಮ್ ಮೋಡಿಗೆ ಹೋಗಿ, ಇದೆಲ್ಲವನ್ನು ಕೂಡ ಸೆಲೆಕ್ಟ್ ಮಾಡಿ, ಎಲ್ಲ ವರ್ಟಿಸಸ್ನ ಸೆಲೆಕ್ಟ್ ಮಾಡಿ, ಮರ್ಜ್ ಎಮ್ ಅಂತ ಪ್ರೆಸ್ ಮಾಡಿ, ಮರ್ಜ್ ಬೈ ಡಿಸ್ಟೆನ್ಸ್ ಮರ್ಜ್ ಆಗಲಿ. ಸೊ ಅಂತ ಕೊಟ್ಟಿದ್ದೀವಿ. ಅದು ಡಿಸ್ಟೆನ್ಸ್ ಬಂದುಬಿಟ್ಟು 0.0001 ಮೀಟರ್ ಇದೆ. ಸೊ ಆ ವ್ಯಾಲ್ಯೂನಲ್ಲಿ ಯಾವುದೇ ಅನ್ನೆಸೆಸರಿ ಮರ್ಜ್ಗಳು ಆಗಿಲ್ಲ ನೋಡ್ಬೋದು ನೀವು. ಎಲ್ಲ ಸರಿಗಿದೆ ಅಂದರೆ ಓಕೆ. ಸೊ ಇದನ್ನೇ ಒಂದ್ಸಲ ಕಂಟ್ರೋಲ್ 3 ಅಂದರೆ ಸ್ಮೂತ್ನೆಸ್ ಅಪ್ಲೈ ಮಾಡಿ ನೋಡಿ, ಯಾವ್ದಾದ್ರು ಮಿಸ್ಟೇಕ್ಸ್ ಇದ್ರೆ ಗೊತ್ತಾಗುತ್ತೆ. ಸೊ ಅಂತ ಏನು ಮಿಸ್ಟೇಕ್ಸ್ ನಮಗೆ ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ. ಓಕೆ, ಸೊ ಅಷ್ಟು ಎಡ್ಜ್ ಲೂಪ್ನ ಸೆಲೆಕ್ಟ್ ಮಾಡಿ ವಿತ್ ಕಂಟ್ರೋಲ್ ಬಿ, ಅದಕ್ಕೆ ಒಂದು ಸಣ್ಣ ಬೆವೆಲ್ನ ಅಪ್ಲೈ ಮಾಡಿ. ಅಷ್ಟೇ. ಸೊ ಈಗ ಇದಕ್ಕೆ ಕಂಟ್ರೋಲ್ 3 ಸ್ಮೂತ್ನೆಸ್ನ ಅಪ್ಲೈ ಮಾಡಿ. ಓಕೆ, ಸೊ ನೀವು ನೋಡ್ಬೋದು. ಸೊ ನಮ್ಮ ಮಾಡೆಲ್ ರೆಡಿ ಆಗಿದೆ.